ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ನಾನಿವತ್ತು ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಬ್ರೈಡಲ್ ಲುಕ್ ಕೊಡುವಂತಹ ಸ್ಯಾರಿ ಕುಚ್ಚಿದು. ಸೊ ಒಂದೇ ದಿನದಲ್ಲಿ ಹೇಗೆ ಹಾಕೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾಕೆ ತಡ ಮಾಡೋಣ, ಲೆಟ್ಸ್ ಗೋ. ಸೊ ನಾನಿಲ್ಲಿ ಸ್ಯಾರಿ ಕುಚ್ಚಾಕಲಿಕ್ಕೆ 10 ಇಂಚಿಂದು ನೀಡಲ್ನ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ಸ್ಯಾರಿ ಕಾಂಟ್ರಾಸ್ಟ್ ಇರೋದ್ರಿಂದ ಇಲ್ಲಿ 2 ಕಲರ್ ಥ್ರೆಡ್ನ ಸುತ್ತಿಟ್ಕೊಂಡಿದ್ದೀನಿ. ಏಳಲ್ಲಿ ದಾರ ಮಾಡಿಕೊಂಡು ಮತ್ತೆ ನಾನಿಲ್ಲಿ 2 ಸೈಜು ಬೀಡ್ಗಳನ್ನ ತೊಗೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ನಾನೇನು ಮಾಡ್ತೀನಿ, ಸ್ಯಾರಿಗೆ ಒಂದು ಸಲ ಸೂಜಿನ ಹಾಕಿ ದಾರನ ತಂದು ಅದನ್ನು ಏನು ಮಾಡ್ತೀನಿ, ಫಸ್ಟು ದಾರನ ಸುತ್ತಿ ಆ ಹೋಲ್ ಒಳಗಡೆ ದಾರ ತೆಗಿತೀನಿ. ಸೊ ಅದನ್ನು ಲಾಕ್ ಅಂತ ಕರಿತೀವಿ. ಒಂದು ಲಾಕ್ ಆದಮೇಲೆ ಮತ್ತೆ ಇನ್ನೊಂದ್ಸಲಿ ಸೂಜಿಗೆ ನೀಡಲ್ನ ಹಾಕಿ ದಾರ ತಂದು ಮತ್ತು ಸೂಜಿನ ಆ 2 ಏನು ಥ್ರೆಡ್ ಇರುತ್ತೆ ಸೊ ಅದರಲ್ಲಿ ತೆಗಿತೀನಿ. ಇದಾದಮೇಲೆ ನಾನು ಚೈನ್ ಹಾಕ್ತೀನಿ. ಸೊ ನಾನು ಇಲ್ಲಿ 5 ಚೈನ್ ಹಾಕ್ತೀನಿ. 1 2 3 4 5. ಸೊ ನಾನಿಲ್ಲಿ 5 ಚೈನನ್ನು ಹಾಕಿ ಸೊ ಬಟ್ಟೆಗೆ ಏನು ಮಾಡ್ತೀನಿ, ಸೂಜಿನ ಚುಚ್ಚಿ ಲಾಕ್ ಮಾಡ್ತೀನಿ. ಸೊ ಇಲ್ಲಿ ದಾರ ಏನಾಗಬೇಕು, ಕರೆಕ್ಟಾಗಿರಬೇಕು. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿರೋದು. ಸೊ ಲಾಕ್ ಮಾಡಾದ್ಮೇಲೆ ಮತ್ತೆ ಏನು ಮಾಡ್ತೀನಿ, ಇಲ್ಲಿ 5 ಚೈನ್ ಹಾಕ್ತೀನಿ. 2 3 4 5. ಸೊ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಲ್ಲಿ ಏನು ಮಾಡಬೇಕು, ಲಾಕ್ ಮಾಡಬೇಕು. ಸೊ ಲಾಕ್ ಮಾಡುವಾಗ ನಾವು ನಿಧಾನಕ್ಕೆ ನೋಡಿ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಮತ್ತೆ ನಾನಿಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ. ಸೊ 5 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಸೊ ಬಟ್ಟೆನ ಎಳ್ದು ಹಿಡ್ಕೋಬಾರ್ದು. ಎಳ್ದು ಹಿಡ್ಕೊಂಡ್ರೆ ಏನಾಗುತ್ತೆ, ಸೊ ಬಟ್ಟೆ ಸಿಂಕ್ ಬರುತ್ತೆ, ಅಂದರೆ ಎಳ್ದಂಗೆ ಆಗೋಗುತ್ತೆ. ಸೊ ಟೈಟಾಗಿ ಹೋಗುತ್ತೆ. ಸೊ ನಿಧಾನಕ್ಕೆ ಹಾಕಬೇಕು. ಇದಾದಮೇಲೆ ಏನು ಮಾಡ್ತೀನಿ, 3 ಚೈನ್ 3 ಸಲ 5 ಚೈನ್ಸ್ 3 ಚೈನ್ ಆದಮೇಲೆ ಲಾಕ್ ಮಾಡಿ ನಾನಿಲ್ಲಿ ಆ ಬೀಡ್ ತೋರಿಸಿದ್ನಲ್ಲ ಆ ಬೀಡನ್ನ ಸೊ ಲಾಕ್ ಆದಮೇಲೆ ಇಲ್ಲಿ ನೋಡ್ತಾ ಇದ್ರಲ್ಲ ಒಂದು ಬಿಗ್ ಸೈಡ್ ಬೀಡ್ ತೊಗೊಂಡಿದ್ದೀನಿ. ಸೊ ಬೀಡನ್ನ ಏನು ಮಾಡ್ತೀನಿ, ಫಸ್ಟು ಸೂಜಿಗೆ ಹಾಕಿ ದಾರ ಎಳೆದು ಬೀಡನ್ನ ದಾರದೊಳಗೆ ಸೇರಿಸಿ ಬೀಡನ್ನ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಸ್ವಲ್ಪ ಲೂಸಾಗೆ ಲಾಕ್ ಮಾಡ್ತೀನಿ. ಇಲ್ಲಿ ಟೈಟ್ ಮಾಡಿದ್ರೆ ಏನಾಗುತ್ತೆ, ಬಟ್ಟೆ ಸಿಂಕ್ ಬರುತ್ತೆ ಆಗಲೇ ಹೇಳ್ದಾಗೆ. ಸೊ ಬೀಡನ್ನ ಲಾಕ್ ಮಾಡಿ ಏನು ಮಾಡ್ತೀನಿ, ಮತ್ತು 5 ಚೈನ್ಸ್ ಹಾಕ್ತೀನಿ. ಸೊ 5 ಚೈನ್ಸ್ ಮಾಮೂಲಿ ಏನು ಫಸ್ಟ್ ತೋರಿಸ್ತೆ ಹಾಗೆಯೇ 3 ಟೈಮ್ಸ್ 5 ಚೈನ್ಸ್ ಹಾಕಿ ಬಟ್ಟೆಗೆ ಏನು ಮಾಡ್ತೀನಿ, ಲಾಕ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಮತ್ತು 1 2 3 4 5. ಸೊ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಬಟ್ಟೆನೂ ಎಳ್ದು ಲಾಕ್ ಮಾಡಬಾರ್ದು. ಸೊ ಬಟ್ಟೆನೂ ಸ್ವಲ್ಪ ಫ್ರೀ ಬಿಡಬೇಕು. ಸೊ ಫ್ರೀ ಬಿಟ್ಟು ಲಾಕ್ ಮಾಡಬೇಕು. ಸೊ 3 ಟೈಮ್ಸ್ ಚೈನ್ನ ಹಾಕಿ ಲಾಕ್ ಮಾಡಾದ್ಮೇಲೆ ಮತ್ತೆ ಏನು ಮಾಡ್ತೀನಿ, ದಾರ ಮೇಲೆ ಮಾಡಿ ನಾನೇನು ಬೀಡ್ ತೋರಿಸ್ದೆ ಆಗಲೇ ಆ ಬೀಡನ್ನ ಹಾಕಿ ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ. ಸೊ ನಾನಿವಾಗ ಏನು ತೋರಿಸ್ತಿದ್ದೀನಿ, ಸೊ ಹೀಗೇ ಓವರಾಲ್ ಸ್ಯಾರಿವರೆಗೂ ಕೊನೆವರೆಗೆ ಎಂಡ್ವರೆಗೂ ಇದೇ ರೀತಿ. ಸೊ 3 ಚೈನ್ಸ್ 5 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಂಡು ಬೀಡ್ ಹಾಕಿ ಲಾಕ್ ಮಾಡಬೇಕು. ಸೊ ಹೀಗೆ ಕೊನೆಗೆ ಬಂದಮೇಲೆ ಏನು ಮಾಡ್ತೀನಿ, ಮತ್ತೆ 5 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಮತ್ತೆ ಏನು ಮಾಡ್ತೀನಿ, ಮತ್ತೆ 5 ಚೈನ್ಸ್ ಹಾಕ್ತೀನಿ. ಸೊ ಲಾಸ್ಟಲ್ಲಿ ಏನು ಮಾಡಬೇಕು, ನೀವು ನೋಡಿ ಅಡ್ಜಸ್ಟ್ ಮಾಡಿ ಲಾಕ್ ಸ್ಯಾರಿಗೆ ಇಲ್ಲಿಗೆ ಫಸ್ಟ್ ಸ್ಟೆಪ್ ಮುಗಿಯುತ್ತಲ್ಲ, ಸೊ ನೋಡಿಕೊಂಡು ಅಡ್ಜಸ್ಟ್ ಮಾಡಬೇಕು. ಸೊ ಮತ್ತೆ 5 ಚೈನ್ಸ್ ಹಾಕಿ ಲಾಕ್ ಮಾಡಿ ಮತ್ತೆ ಏನು ಮಾಡ್ತೀನಿ, ಬಟ್ಟೆಗೆ ಇನ್ನೊಂದು ಸರಿ ಲಾಕ್ ಮಾಡಿ ದಾರನ ಮೇಲ್ ಮಾಡಿ ಟ್ಯಾಗ್ ಮಾಡ್ತೀನಿ. ಸೊ ನಾನು ಈ ರೀತಿಯೇ ಲಾಸ್ಟಲ್ಲಿ ಹಿಂಗೆ ಗಂಟು ಹಾಕೋದು. ಸೊ ನೋಡ್ಕೊಳ್ಳಿ, ನಿಧಾನಕ್ಕೆ ತೋರಿಸ್ತಿದ್ದೀನಿ. ಸೊ ಗಂಟು ಹಾಕ್ತೀನಿ, ಮತ್ತು ಇನ್ನೊಂದು ಸರಿ ಏನು ಮಾಡ್ತೀನಿ, ಗಂಟು ಹಾಕ್ಬಿಟ್ಟು ಲಾಸ್ಟಲ್ಲಿ ದಾರ ಕಟ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಫಸ್ಟ್ ಸ್ಟೆಪ್ ಹೇಗೆ ಬಂದಿದೆ ಅಂತ. ಸೊ ನಾನೀಗ ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಸೊ ಸ್ಯಾರಿ ನೇವಿ ಬ್ಲೂ ಕಲರಿಂದ ಆ ಕಲರ್ದು 6 ಎಳೆ ದಾರ ತೊಗೊಂಡು ಫಸ್ಟ್ ಏನು ಮಾಡ್ತೀನಿ, ಬಟ್ಟೆಗೆ ಇಲ್ಲಿ ದಾರನ ಲಾಕ್ ಮಾಡ್ತೀನಿ. ಲಾಕ್ ಮಾಡಾದಮೇಲೆ ಏನು ನಾವು ಫಸ್ಟು ಲಾಕ್ ಮಾಡಿದ್ವು 2 ಟೈಮ್ಸು, ಸೊ ಮಧ್ಯದಲ್ಲಿ ಸೂಜಿ ಹಾಕಿ ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡ್ತಿದ್ದೀನಿ. ಸೊ ಲಾಕ್ ಮಾಡಾದಮೇಲೆ 5 ಚೈನ್ಸ್ 5 ಚೈನ್ಸ್ ಹಾಕ್ತೀನಿ.
ಫೈ ಆದಮೇಲೆ ಎಲ್ಲಿಗೆ ಬರುತ್ತೆ ಏನು ನಾವು ಲಾಕ್ ಮಾಡಿದ್ದೋ ಸೊ ಲಾಕಲ್ಲಿ ಸೆಂಟ್ರಲ್ಲಿ ಹೋಗಿ ಲಾಕ್ ಮಾಡ್ತೀನಿ. ಮತ್ತು 5 ಚೈನ್ಸ್ 5 ಮತ್ತು ಲಾಕ್ನ ಮಧ್ಯೆ ಹೋಗಿ ಲಾಕ್ ಮಾಡ್ತೀನಿ. ಸೊ ಲಾಕ್ ಮಾಡಿ ಆದಮೇಲೆ ಏನು ಮಾಡ್ತೀನಿ ನಾನಿಲ್ಲಿ ಸೂಜಿ ಮೇಲೆ 3 ಟೈಮ್ಸ್ ದಾರ ಸುತ್ಕೊತೀನಿ. ಸೊ 3 ಟೈಮ್ಸ್ ದಾರ ಸುತ್ಕೊಂಡಾಗ ಅಲ್ಲಿ ಏನಿರುತ್ತೆ 3 ದಾರ ಇರುತ್ತೆ. ಸೊ ಆ 3 ದಾರನ ಏನು ಮಾಡ್ತೀನಿ, ನಾವು ಬೀಡ್ ಲಾಕ್ ಮಾಡಿದ್ವು ಅಲ್ವಾ, ಆ ಬೀಡ್ ಲಾಕ್ ಮಾಡಿದಾಗ ಅಲ್ಲಿ ನೋಡ್ತಾ ಇದ್ದೀರಲ್ಲ ಹಿಂದೆ ದಾರ ಇರುತ್ತೆ, ಆ ದಾರದೊಳಗಡೆ ಸೂಜಿ ಹಾಕಿ ದಾರ ಮೇಲೆ ಮಾಡ್ತೀನಿ, ಸ್ವಲ್ಪ ಮೇಲೆ ಎಳಿಬೇಕು. ಸೊ ಇಲ್ಲಿ ಅದರಲ್ಲಿ 2 ಸರಿ 1 ಎರಡನ್ನ ಸೇರಿಸಿ 1 ಮತ್ತು 2 ಸೇರಿಸಿ 1. ಸೊ ಹೀಗೆ ದಾರ ತಂದು ನಾನೇನು ಮಾಡ್ತೀನಿ, ದಾರ ಮೇಲೆ ಮಾಡಿ ಒಂದು ಬೀಡ್ ತೊಗೊಂಡು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಲಾಕ್ ಮಾಡಲ್ಲ. ಮತ್ತು 3 ಟೈಮ್ಸ್ ದಾರ ಸುತ್ತಕೊಂಡು ದಾರ ತಂದು 2ರಲ್ಲಿ 2 ಸರಿ 1 ಮತ್ತು 2 ಸರಿ 1. ಸೊ ದಾರ ಮೇಲೆ ಮಾಡ್ತೀನಿ, ಮತ್ತು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತರ್ತೀನಿ. ದಾರ ತಂದು ಸೂಜಿ ಒಳಗಡೆ ಏನು ಲೂಪ್ ಇರುತ್ತೆ ಅಲ್ಲಿಗೆ ಹಾಕಿ 2ರಲ್ಲಿ 2 ಸೊ ನಾನು ಹೀಗೆ ಇದನ್ನು ನಾವು ತ್ರಿಬಲ್ ಕ್ರೋಶಾ ಅಂತೀವಿ. ಸೊ ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡ್ರೆ ತರೋದನ್ನು ನಾವಿಲ್ಲಿ ತ್ರಿಬಲ್ ಕ್ರೋಶಾ ಅಂತೀವಿ. ಸೊ ಈ ರೀತಿ ನಾನು ಟೋಟಲ್ಲು 9 ತ್ರಿಬಲ್ ಕ್ರೋಶನ ಸೊ ಆ ಬೀಡ್ ಏನಿದೆ, ಬೀಡ್ ಹೋಲ್ ದಾರ ಏನಿರುತ್ತೆ ಸೊ ಅದಕ್ಕೆ ಮಾಡ್ತೀನಿ. ಸೊ ಹೀಗೇ ಮಾಡ್ತಾ ಹೋಗಬೇಕು. ಸೊ ಜಾಸ್ತಿ ತುಂಬ ದಾರನ ಎಳಿಬಾರ್ದು ಮತ್ತು ಟೈಟಾಗಿ ಮಾಡಬಾರ್ದು. ಸೊ ನೋಡ್ಕೊಂಡು ಸ್ವಲ್ಪ ಫ್ರೀಯಾಗಿ ಮಾಡ್ಕೊಳ್ಬೇಕು. ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತು ಸೂಜಿ ಮೇಲೆ 2 ಸರಿ ದಾರ ತಂದು ಲೂಪ್ ಒಳಗೆ ಹೋಗಿ ದಾರ ಮೇಲ್ ಮಾಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಸೂಜಿ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಮತ್ತು 2 ಸರಿ ದಾರ ಸುತ್ಕೊತೀನಿ. ಲೂಪ್ ಒಳಗಡೆ ಹೋಗಿ ದಾರ ಸ್ವಲ್ಪ ಮೇಲ್ ಮಾಡಿ 2ರಲ್ಲಿ 1 ಸೊ 2ರಲ್ಲಿ 1 ದಾರ ಒಂಚೂರು ಆ ಕಡೆ ಈ ಕಡೆನೂ ಆಗಬಾರ್ದು. ಸೊ ನೋಡ್ಕೊಂಡು ಮಾಡಿ. ಸೊ ಇದಾದಮೇಲೆ ಏನು ಮಾಡ್ತೀನಿ, 9 ತ್ರಿಬಲ್ ಕ್ರೋಶ ಮಾಡಾದಮೇಲೆ ಏನು ಅಲ್ಲಿ ನಾವು ಅದ್ರ ಪಕ್ಕ ಆರ್ಚ್ ಇರುತ್ತೆ, ಇದು ಚೈನ್ಸ್ ಹಾಕಿರ್ತೀವಿ 5 ಚೈನ್ಸು. ಸೊ ಅದಕ್ಕೆ ಲಾಕ್ ಮಾಡಿ ಪಕ್ಕದಲ್ಲೇ ಒಂದು ಏನು ಲಾಕ್ ಇರುತ್ತೆ ಸೊ ಆ ಲಾಕಿಗೆ ಲಾಕ್ ಮಾಡ್ತೀನಿ. ಸೊ ಲಾಕ್ ಮಾಡಿ ಮತ್ತು 5 ಚೈನ್ಸ್ ಹಾಕ್ತೀನಿ. ನೆಕ್ಸ್ಟ್ ಲಾಕ್ ಏನಿರುತ್ತೆ ಆ ಲಾಕ್ನ ಮಧ್ಯೆ ನಾನು ಲಾಕ್ ಮಾಡ್ತೀನಿ. ಲಾಕ್ನ ಮಧ್ಯೆ ಸೊ ನಿಧಾನಕ್ಕೆ ಮಾಡಿ. ಸೊ ಆ್ಯಕ್ಚುಲಿ ಇದು ಒಂದೇ ದಿನದಲ್ಲೇ ಮುಗ್ದೋಗುತ್ತೆ. ಸೊ ನೀವು ಕುಚ್ಚಾಕಲಿಕ್ಕೆ ಅಂತಲೇ ಕೂತ್ಕೊಂಡ್ರೆ 1 ದಿನದಲ್ಲಿ ಮುಗಿಯುತ್ತೆ. ಸೊ ಇದು ಕೆಲಸ ಏನಾದರೂ ಇದ್ದರೆ ಸೊ 2 ಡೇಸ್ ಆಗುತ್ತೆ. ಸೊ ಮುಗಿಸ್ಬೋದು. ಸಿಂಪಲ್ಲಾಗಿರೋ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಮತ್ತು ಸೂಜಿ ಮೇಲೆ 2 ಸರಿ ಪಕ್ಕದಲ್ಲೇ ಏನು ಚೈನ್ ಇರುತ್ತೆ ಆ ಚೈನ್ಗೆ ಒಂದು ಲಾಕ್ ಮಾಡಿ ಮತ್ತು ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಏನು ಬೀಡಿಂದ ದಾರ ಇರುತ್ತೆ ಲಾಕ್ ಮಾಡಿರೋದು ಸೊ ಆ ಲಾಕ್ ಒಳಗಡೆ ಸೂಜಿನ ಹಾಕಿ ದಾರ ಮೇಲೆ ತಂದು ಸೊ 2ರಲ್ಲಿ 1 ಸೊ ಅದಾದಮೇಲೆ ದಾರ ಮೇಲೆ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿ ಮತ್ತು ಸೂಜಿ ಮೇಲೆ ದಾರ ಹೋಗಿ 3 ಸಲ ದಾರ ತೊಗೊಂಡು 2 ಸರಿ ದಾರ ತೊಗೊಂಡು ಮತ್ತು ಬೀಡ್ ಒಳಗೆ ಹೋಗಿ ದಾರ ತಂದು 2ರಲ್ಲಿ 1 ಸೊ ಪ್ರತಿಯೊಂದು ಏನು ಬಿಗ್ ಬೀಡನ್ನ ಇನ್ಸರ್ಟ್ ಮಾಡಿರ್ತೀವಿ ಸೊ ಆ ಬೀಡನ್ನ ಏನು ಹಿಂದೆ ದಾರ ಇರುತ್ತೆ ಸೊ ಆ ಲೂಪ್ ಒಳಗಡೆ ಪ್ರತಿಯೊಂದರಲ್ಲೂ ನಾವು 9 ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಬೇಕು. ಸೊ ನೋಡಿ ಎಲ್ಲೂ ಮಿಸ್ ಮಾಡದೆ ಸೊ ದಾರ ಏನಾದರೂ ಹೆಚ್ಚು ಕಡಿಮೆ ಅದನ್ನು ಸರಿ ಮಾಡ್ಕೊಂಡು ಹಾಕೊಳ್ಳಿ, ಇಲ್ಲಾಂದರೆ ಹಂಗೆ ರಿಂಗ್ ಥರ ಬಿಟ್ಕೊಂಡಂಗೆ ಆಗುತ್ತೆ. ಸೊ ನಿಧಾನಕ್ಕೇ 2ರಲ್ಲಿ 1 ಸೊ ನೀವು ಬೇಕಂದರೆ ಇದರಲ್ಲಿ ಡಬಲ್ ಕ್ರೋಶನೂ ಮಾಡ್ಕೊಬೋದು. ಬಟ್ ತ್ರಿಬಲ್ ಕ್ರೋಶ ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ತ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ ಸ್ವಲ್ಪ ಹಾರ್ಚ್ ದೊಡ್ಡದಾಗಿ ಬರುತ್ತೆ. ಸೊ ದೊಡ್ಡದಾಗಿ ಬಂದ ತುಂಬ ಲುಕ್ ಚೆಂದ ಕಾಣಿಸುತ್ತೆ, ಸಿಂಪಲ್ಲಾಗಿ ಮತ್ತು ಎಲಿಗೆಂಟಾಗಿ ಕಾಣುತ್ತೆ ಇದು. ಸೊ ಹಾಗಾಗಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ 2ರಲ್ಲಿ 1 ಬೇಕಂದರೆ ನೀವು ಇನ್ನೊಂದು ಸ್ಟೆಪ್ಪು ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಇದನ್ನು ಮತ್ತೆ ನೆಕ್ಸ್ಟ್ ಸ್ಟೆಪ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ 2 ಸ್ಟೆಪ್
ಸಿಂಪಲ್ಲೇ ಇದನ್ನು ಫಿನಿಷ್ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಬೇಕು ಅಂತ ಹೇಳಿದ್ರಿಂದ ಇದು ಸ್ವಲ್ಪ ಗ್ರ್ಯಾಂಡೇ ಆಯಿತು. ಸೊ ನಾನು ಇರಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮುಗಿಸ್ತಿದ್ದೀನಿ. ಸೊ ನಿಧಾನಕ್ಕೆ ಎರಡರಲ್ಲೊಂದು ಸೊ ಟ್ರಿಪಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡುವಾಗಲೂ ಅಷ್ಟೇ ನೋಡಿ ಎಳ್ದು ಮಾಡಬಾರ್ದು, ನಿಧಾನಕ್ಕೆ ಮಾಡಬೇಕು. ಕರೆಕ್ಟಾಗಿ ನಾವಿಲ್ಲಿ 9 ಟ್ರಿಪಲ್ ಕ್ರೋಶನ ಮಾಡಬೇಕು. ಆದಮೇಲೆ ಕೌಂಟ್ ಮಾಡ್ಕೊಳ್ಳಿ ನೀವು ಎಷ್ಟಾಗಿರುತ್ತೆ ಅಂತ. ಸೊ ಅವಾಗ ಗೊತ್ತಾಗುತ್ತೆ. ಸೊ ನೀಟಾಗಿ ಕಾಣಿಸುತ್ತೆ ಕಂಬಗಳೆಲ್ಲ. ಸೊ ಹಾಗಾಗಿ ನೀವು ಇದನ್ನ ಕೌಂಟ್ ಮಾಡ್ಕೋಬೋದು. ಸೊ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇವಾಗ ಇಲ್ಲಿ 9 ಕಂಬಗಳು ಹಾಕಾಗಿದೆ. ಸೊ ನಾನು ಇದನ್ನ ಏನು ಮಾಡ್ತೀನಿ, ಲಾಕ್ನ ಒಳಗಡೆ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ ಮತ್ತೆ ಲಾಕ್ನ ಒಳಗಡೆ ಲಾಕ್ ಮಾಡ್ತೀನಿ. ಸೊ ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡ್ತಾ ಇರೋದ್ರಿಂದ ಏನು ಸ್ಯಾರಿ ಕಾಂಟ್ರಾಸ್ಟ್ ಇದೆ ಎರಡೂ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಲಾಕ್ ಮಾಡಿ ದಾರನ ಆಲ್ರೆಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಏನು ಸ್ಯಾರಿ ಪಲ್ಲು ಕಲರ್ ಇದೆ, ಸೊ ಪಲ್ಲು ಕಲರ್ ದಾರನ ಇದಕ್ಕೆ ಆಲ್ರೆಡಿ ನಾನು ಟ್ಯಾಗ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಮತ್ತೆ 5 ಚೈನ್ಸ್ ಹಾಕಿ ಲಾಕ್ ಮಾಡ್ತೀನಿ. ಸೊ ಅಲ್ಲಿ ಕರೆಕ್ಟಾಗಿ ದಾರ ಬರುತ್ತೆ. ನೆಕ್ಸ್ಟು ಲಾಕಿಗೆ ಲಾಕ್ ಮಾಡಿ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಟ್ರಿಬಲ್ ಕ್ರೋಶ ಮಾಡಿಕೊಂಡು ದಾರ ಮೇಲೆ ಮಾಡಿ ಸೊ ಬೀಡನ್ನ ಇನ್ಸರ್ಟ್ ಮಾಡಿ ಸೊ ಇಲ್ಲಿ ನಾನು 9 ಟ್ರಿಪಲ್ ಕ್ರೋಶ ಮಾಡ್ಕೊತಿದ್ದೀನಿ. ಸೊ ನೀವು ಈಗೇನೆ ದಾರನ ಏನು ಮಾಡಬೇಕು, ಮುಂಚೆನೇ ಸ್ವಲ್ಪ ದಾರ ಬಿಟ್ಕೊಂಡು ಕಟ್ ಮಾಡಬೇಕು. ಸೊ ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಮೆಜರ್ ನೋಡ್ಕೊಂಡು ಕಟ್ ಮಾಡಿಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಬರುತ್ತೆ, ಆರ್ಚಿಗೆ ಕರೆಕ್ಟಾಗಿ ಫಾರ್ಮ್ ಆಗುತ್ತೆ. ಸೊ ಕರೆಕ್ಟಾಗಿ ಬರುತ್ತೆ. ಬಟ್ ಇದು ಕಷ್ಟ ಏನಿಲ್ಲ, ದಾರ ಕಟ್ ಮಾಡಿ ಕರೆಕ್ಟಾಗಿ ಟ್ಯಾಗ್ ಮಾಡಿಕೊಂಡ್ರೆ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ 2 ಕಲರ್ ಹಾಕೋದ್ರಿಂದ ತುಂಬ ಬ್ಯೂಟಿಫುಲ್ಲಾಗಿ ಮತ್ತು ಎಲಿಗೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಸೊ ನಾನಿಲ್ಲಿ 3 ನೇವಿ ಬ್ಲೂ ಕಲರು ಮತ್ತು 3 ಸ್ಕೈ ಬ್ಲೂ ಕಲರ್. ಸೊ ಹೀಗೆ 3 ಬ್ಲೂ ಕಲರ್ ನೇವಿ ಬ್ಲೂ ಆದಮೇಲೆ 3 ಸ್ಕೈ ಬ್ಲೂ ಮತ್ತು ದಾರ ಕಟ್ ಮಾಡಿ ಟ್ಯಾಗ್ ಮಾಡಿ ಮತ್ತು ಸ್ಕೈ ಬ್ಲೂ ಕಲರ್ 3 ಮತ್ತು ಇದನ್ನು ಕಟ್ ಮಾಡಿ ಮತ್ತು ನೇವಿ ಬ್ಲೂ. ಸೊ ಹೀಗೆ 3 ಆರ್ಚ್ ಒಂದೊಂದು ಕಲರಲ್ಲಿ 3 ಬರೋ ಹಾಗೆ ನಾನೇನು ಮಾಡ್ತಿದ್ದೀನಿ, ದಾರ ಕಟ್ ಮಾಡಿ ಮಾಡ್ತಿದ್ದೀನಿ. ಸೊ ಅದು ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಇದು 9 ಕಂಬ ಆಗಿದೆ. ಸೊ ನಾನು ಇವಾಗ ಏನು ಮಾಡ್ತೀನಿ, ಲಾಕ್ ಮಾಡಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇದು ನೋಡಿ, ಇದು 3 ಆಗಿದೆ. ಆದಮೇಲೆ ನಾನಿಲ್ಲಿ ದಾರನ ಕಟ್ ಮಾಡಿ ಆಲ್ರೆಡಿ ಟ್ಯಾಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟ್ಯಾಗ್ ಮಾಡಿ ಮತ್ತು ನೇವಿ ಬ್ಲೂ ಕಲರ್ದು ಏನಿದೆ ಚೈನ್ ಹಾಕ್ಬಿಟ್ಟು 5 ಚೈನ್ ಹಾಕ್ಬಿಟ್ಟು ನೇವಿ ಬ್ಲೂ ಕಲರಲ್ಲಿ ಸ್ಟಾರ್ಟ್. ಸೊ ಇದೇ ರೀತಿ ಸ್ಯಾರಿ ಫುಲ್ ಹಾಕ್ತೀನಿ. ಸೊ ನೋಡಿ ಇದು ಸ್ಯಾರಿ ಫುಲ್ ಆಗಿದೆ ಈಗ. ಸೊ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಲಿಕ್ಕೆ ಏನು ಮಾಡ್ತೀನಿ, ಲಾಸ್ಟಲ್ಲಿ ಏನು 5 ಚೈನ್ ಹಾಕ್ತೀವಿ, 5 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ ಮಾಡ್ತೀನಿ. ಏನು ಲಾಕ್ ಇದೆ ಲಾಕ್ನ ಒಳಗೆ ಸೂಜಿನ ಹಾಕಿ ಲಾಕ್ ಮಾಡಿ ದಾರ ಮೇಲೆ ತಂದು ಈ ಕಡೆ ಏನು ದಾರ ಬೇಕಿದೆ ಅದನ್ನು ಕಟ್ ಮಾಡ್ತೀನಿ. ಸೊ ಕಟ್ ಮಾಡಿ ದಾರನ ಎಳೆದ್ಬಿಟ್ಟು ಫಸ್ಟ್ ಏನು ಬೇಸ್ ಹಾಕಿದ್ವು ಬರೀ ಚೈನ್ಸು, ಸೊ ಅದರಲ್ಲಿ ದಾರ ಬಿಟ್ಕೊಂಡಿದ್ವು. ಸೊ ಆ ಟ್ಯಾಗ್ ಜೊತೆಗೆ ನಾನು ಇದನ್ನು ಟ್ಯಾಗ್ ಮಾಡ್ತೀನಿ. ಸೊ ಇಲ್ಲಿ ನೀಟಾಗಿ ಬಟ್ಟೆ ಸಿಂಕ್ ಆಗೋ ರೀತಿ ಟ್ಯಾಗ್ ಮಾಡಬಾರ್ದು. ಸೊ ನೋಡ್ಕೊಂಡು ಟ್ಯಾಗ್ ಮಾಡಬೇಕು. ಸೊ ಇಲ್ಲಿ 3 ಚೈನ್ಸ್ ನೋಡ್ತಾ ಇದ್ರೆ, ಸೊ ಇದಕ್ಕೆ ನಾನು ಕುಚ್ಚು ಕಟ್ಟಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.